ಹೇಗಂತ ಒಂದು ವಿಡಿಯೋದೇನು ಅವ್ರ ಎಫರ್ಟ್ ಎಷ್ಟಿರುತ್ತೆ. ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡ್ಬೇಕಂದ್ರೆ ಅವ್ರು ಎಷ್ಟು ಗೀತ ಒಂದು 5 ದಿನ ಅದಕ್ಕೆ ನಾವೇನು ಮಾಡ್ತೇವೆ ಇದೆಲ್ಲ ಹಾಕ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಟಾಪಿಕ್ ಬಂದು ಒಂದು ಸಿಂಪಲ್ ಮೇಕಪ್, ಲೈಕ್ ಡೈಲಿ ನಾವು ಯಾವ ಥರ ಮಾಡ್ಕೋಬೋದು, ಲೈಕ್ ಆಫೀಸ್ ಆಗಲಿ ಎಲ್ಲ ಶಾಪಿಂಗ್ ಹೋಗ್ಬೇಕಾದ್ರೂ ಸಿಂಪಲ್ಲಾಗಿ ಯಾವ ಥರ ಇವತ್ತೊಂದು ಲುಕ್ ಕ್ರಿಯೇಟ್ ಮಾಡೋದು, ಮೇಕಪ್ ಲುಕ್ ಕ್ರಿಯೇಟ್ ಮಾಡೋದನ್ನು ತೋರಿಸ್ತೀವಿ. ಬನ್ನಿ. ಕಾಮಿಡಿ ತರ ಸ್ಮೈಲ್ ಮಾಡ್ಕೊಂಡು ಮಾತಾಡಿದ್ರೆ ನೋಡ್ತಾರೆ. ಮುಂದೆ ಕಂಟೆಂಟ್ ಇದೆ ಅಂದ್ರೆ ಇಲ್ಲಿ ಎಷ್ಟೇ ಲಾಂಗ್ ಇದ್ರು ನೋಡ್ತಾರೆ. ನಿಮ್ಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ತೈತೆ. ನೀವು ಹಿಂಗೆ ಮಾಡಿದ್ರೆ ವಾಚಿಂಗ್ ಅವರ್ಸ್ ಎಲ್ಲಿ ಕಂಪ್ಲೀಟ್ ಆಗ್ತೈತೆ ನಿಮಗೆ? ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕಂತ ಅದು ಇಂಪಾರ್ಟೆಂಟ್. ಓಕೆ ಓಕೆ ಫಸ್ಟಿಂದ ಬೇಡ, ಇದನ್ನ ಎಡಿಟ್ ಮಾಡ್ಕೊಂಡು ಬೇಡ. ಫಸ್ಟ್ ಇಲ್ಲ ಚೆನ್ನಾಗಿರುತ್ತೆ ರೋಹಿಣಿ. ಆಯ್ತು, ಇದನ್ನ ಆಫ್ ಮಾಡಿ ನೋಡ್ರಿ. ಅದು ಚೆನ್ನಾಗಿ ಬಂದ್ರೆ ಅದನ್ನ ಕೊಡಿ. ಇಲ್ಲ, ಇದು ನ್ಯಾಚುರಲ್ ಆಗಿ ಬಂದಿದೆ. ಸೊ ಫಸ್ಟ್ ನಾನು ಕ್ಲೆನ್ಸಿಂಗ್ ವಾಟರಿಂದ ಫೇಸನ್ನು ನೀಟಾಗಿ ಕ್ಲೆನ್ಸ್ ಮಾಡ್ತಿದ್ದೀನಿ. 2 ಸೆಕೆಂಡ್ಸ್ ಹಾಗೆ ಸ್ವಲ್ಪ ನೀಟಾಗಿ ಮಸಾಜ್ ಮಾಡೋಣ. ಇದೆಲ್ಲ ವಾಯ್ಸ್ ಓವರ್ ನೋಡಬೇಕು, ಇಲ್ಲ ಹಾಗೆ ಕಂಟಿನ್ಯೂ ಹಾಕೋದು. ಇಲ್ಲ ವಾಯ್ಸ್ ಓವರ್ ಕೊಟ್ಟರೆ ಯಾರಿಗೂ ಇವಾಗ ಇಷ್ಟ ಆಗಲ್ಲ, ನ್ಯಾಚುರಲ್ ಆಗಿರಬೇಕು ಮಾತಾಡೋದು. ಸೊ ಮಸಾಜ್ ಯಾವಾಗೇ ಆಗಲಿ ಅಪ್ವರ್ಡ್ಸ್, ಈ ಥರ ಅಪ್ವರ್ಡ್ಸ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ CTM ಪ್ರಾಸೆಸ್, ಟೋನರ್. ಸೊ ಯೂಶ್ವಲಿ ಟೋನರ್ ಆಗಿ ನಾನು ಯೂಸ್ ಮಾಡೋದು ಜೋವಿಸ್ ಟೋನರ್. ಕಾಣಿಸ್ತಿದೆ ಕುಕುಂಬರ್ ಫ್ಲೇವರ್. ನಿಜವಾಗ್ಲೂ ಚೆನ್ನಾಗಿದೆ. ಓಕೆ, ಸೊ ಇದು ಬಂದು ಹೆರ್ಬಲ್ ಟೋನರ್, ಕುಕುಂಬರ್ ಫ್ಲೇವರ್. ಆಯಿಲಿ ಸ್ಕಿನ್ ಅವ್ರಿಗೆ ಕುಕುಂಬರ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು, ಬಿಕಾಸ್ ಇದರಲ್ಲಿ ರಿಸಲ್ಟ್ ತುಂಬ ಅಮೇಝಿಂಗ್ ಆಗಿದೆ. ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಸೊ ಅವರು ಹೇಳಿದ್ದಾರೆ ಈ ಟೋನರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ಒಂದು ಟ್ರೈ ಮಾಡಿ. ಲೈಟಾಗಿ ಮಸಾಜ್. ನಾನು ಒಂದೊಂದ್ಸರಿ ಏನು ಮಾಡ್ತೀನಿ ಅಂತಂದರೆ, ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ಟೋನರ್ನ ಜಸ್ಟ್ ಈ ಥರ ಸ್ಪ್ರೇ ಮಾಡಿಬಿಟ್ಟು ಹೋಗಿ ಫ್ಯಾನ್ ಕೆಳಗಡೆ ಕೂತ್ಕೊಂಡ್ಬಿಡ್ತೀನಿ. ಸೊ ಅವಾಗ ತುಂಬ ತಣ್ಣಗಿರುತ್ತೆ. ಸಾರಿ, ಶೇಕ್ ಆಗ್ತದೆ ವಿಡಿಯೋ. ಚೆನ್ನಾಗಿ. ಸೊ ನೆಕ್ಸ್ಟ್ ಮಾಯ್ಶ್ಚರೈಸರ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಇದನ್ನು ಸ್ಕಿಪ್ ಮಾಡೋಂಗೆ ಇಲ್ಲ. ನಾನು ಇಲ್ಲಿ ನೋಡಿ ನ್ಯೂಟ್ರಿಜಿನ ಹೈಡ್ರೋ ಬೂಸ್ಟನ್ನ ಯೂಸ್ ಮಾಡ್ತಿದ್ದೀನಿ. ಒಳ್ಳೆ ರಿಸಲ್ಟ್ ಇದೆ ಇದು ಕೂಡ. ಸಿಂಪಲ್ ಮೇಕಪ್ ಅಂತಂದರೆ ಇವತ್ತು ನಾನು ಯಾವುದೇ ಒಂದು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಏನೋ ಒಂದು ಅಪ್ಲೈ ಮಾಡ್ತಿಲ್ಲ. ಜಸ್ಟ್ ನಾನು ಹೇಳಿದೆ ಅಲ್ಲ, ಔಟ್ಸೈಡ್ ಶಾಪಿಂಗ್ ಹೋಗ್ಬೇಕಂದ್ರೆ, ಲೈಕ್ ರೆಗ್ಯುಲರಾಗಿ ನೀವು ಆಫೀಸ್ಗೆ ಹೋಗ್ಬೇಕಂದ್ರೂ ಈ ಥರ ಮೇಕಪ್ ಮಾಡಿಕೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ಲಿಪ್ ಬಾಮ್, ಲಿಪ್ ಮಾಸ್ಕ್, mustard shoe.
ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದೀವಿ. ಅದನ್ನು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಗ್ಯಾಪ್ ಕೊಟ್ಟರೆ ಅದು ನೀಟಾಗಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಅದು ಅಬ್ಸರ್ವ್ ಆಗ್ತಾ ಇರಲಿ. ನೆಕ್ಸ್ಟ್ ನಾವು ಐಬ್ರೋ ಡಿಫೈನ್ ಮಾಡ್ಕೊಳ್ಳೋಣ. ಯಾರ್ಯಾರು ಪೆನ್ಸಿಲ್ಸ್ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಇನ್ನೊಂದೇನು ಅಂತಂದರೆ ಐಬ್ರೋ ಫಿಲ್ಲಿಂಗ್ಗೆ ಪೆನ್ಸಿಲ್ ಯೂಸ್ ಮಾಡ್ತಿದ್ರೆ ಪ್ಲೀಸ್ ಪೆನ್ಸಿಲ್ನ ಸ್ಟಾಪ್ ಮಾಡಿ. ಬಿಕಾಸ್ ಪೆನ್ಸಿಲಲ್ಲಿ ನೀವು ಡ್ರಾ ಮಾಡಿದ್ರೆ ಅದು ಅಷ್ಟು ನ್ಯಾಚುರಲ್ ಆಗಿ ಅನಿಸೋದಿಲ್ಲ. ಅದು ತುಂಬ ಆರ್ಟಿಫಿಷಿಯಲ್ ಆಗಿರುತ್ತೆ. ಅಪ್ಲೈ ಮಾಡಿದ್ಮೇಲೆ ನೀವು ಬಿಕಾಸ್ ಐಬ್ರೋಸ್ನ ನೀಟಾಗಿ ಸೆಟ್ ಮಾಡ್ತಿದ್ದೀನಿ. ಕಟ್ ಮೈ ಐಬ್ರೋಸ್ ಕಂಪ್ಲೀಟ್ಲಿ ಡನ್. ಸೊ ನೆಕ್ಸ್ಟ್ ಇದಾದಮೇಲೆ ಕಂಪಲ್ಸರಿ ಸನ್ಸ್ಕ್ರೀನ್ ಬಂದು ನಾನಿವತ್ತು AHQ ಅಂತ ಇದು. ಓಕೆ, ಸೊ ನ್ಯಾಚುರಲ್ ಪರ್ಫೆಕ್ಷನ್ ಡಬಲ್ ಸೈಡೆಡ್ ಸನ್ಸ್ಟಿಕ್. ಸೊ ಇದು SPF ಬಂದು ನಿಮಗೆ 50 ಇದೆ. ಸೊ ತುಂಬಾ ಚೆನ್ನಾಗಿದೆ, ಕ್ಯಾರಿ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ. ಸೊ ಇದು ಸ್ಟಿಕ್ಕಿ ಫಾರ್ ಆಯಿಲಿ ಸ್ಕಿನ್ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಶೇಪ್ ನೋಡಿ ಎಷ್ಟು ಬೆಂಡೆಡ್ ಆಗಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಸೊ ಈ ಥರ ನಾವು ಸೈಡ್ಸ್ ಅಪ್ಲೈ ಮಾಡ್ಬೋದು. ನೆಕ್ಗಾಗಿರ್ಬೋದು ಆ್ಯಂಡ್ ನಿಮ್ಮ ಹ್ಯಾಂಡ್ಸ್ಗಾಗಿರ್ಬೋದು ಎಲ್ಲನೂ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬಾ ಟ್ಯಾನ್ ಆಗ್ತೀವಿ. ಸೊ ಟ್ಯಾನ್ ಆಗಬಾರ್ದು ಅಂತಂದರೆ ನೀವು ಕಂಪಲ್ಸರಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಲಿಪ್ ಕ್ರೇಯಾನ್. ಸೊ ನನಗೆ ತುಂಬ ನ್ಯೂಡ್ ಶೇಡ್ಸ್ ಅಂದ್ರೆ ಇಷ್ಟ. ನಾನು ಬೋಲ್ಡಾಗಿ ನನಗೆ ಇಷ್ಟ ಆಗಲ್ಲ. ಸೊ ಇದು ಫ್ಯಾಷನ್ ಕಲರ್ಸ್, ಫ್ಯಾಷನ್ ಕ್ಯಾರಮೆಲ್ 06 ನಂಬರ್ ಕ್ಯಾರಮೆಲ್ ತುಂಬ 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 ಅಮೇಝಿಂಗ್ ಆಗಿದೆ. ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ. ಸೊ ಇದು ಬಂದು ಕ್ರೀಮ್ ಬೇಸ್ ಒಂದು ಕ್ರಯಾನ್ ಆಗಿರುತ್ತೆ. ಸೊ ಯೂಶ್ವಲಿ ನೀವು ಲಿಪ್ಸ್ಟಿಕ್ ಈ ಥರ ಏನಾದರೂ ಯೂಸ್ ಮಾಡಬೇಕು ಅಂತಂದರೆ ಕ್ರೀಮ್ ಬೇಸೇ ಯೂಸ್ ಮಾಡಿ. ಬಿಕಾಸ್ ಲಿಕ್ವಿಡ್ ಅಷ್ಟೊಂದು ಚೆನ್ನಾಗಿರಲ್ಲ, ನಮ್ಮ ಲಿಪ್ಸ್ ಹಾಳಾಗುತ್ತೆ. ಬಿಕಾಸ್ ಅದು ತುಂಬ ಡ್ರೈ ಆಗಿದ ತಕ್ಷಣ ನಮ್ಮ ಒಂದು ಲಿಪ್ಸ್ ಮೇಲೆ ಸ್ಕಿನ್ ಬಂದು ಪೀಲ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಈ ಥರ ಕ್ರಯಾನ್ಸು ಅಥವಾ ಕ್ರೀಮ್ ಸ್ಟಿಕ್ಕಿ ಲಿಪ್ಸ್ಟಿಕ್ಸು ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಲಿಪ್ಸು ತುಂಬ ಸೇಫ್ ಆಗಿರುತ್ತೆ. ಲಿಕ್ವಿಡ್ ಬ್ಲಷ್. ಸೊ ನಾನು ಯಾವುದೇ ಒಂದು ಇಲ್ಲಿ ಪೌಡರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿಲ್ಲ, ಓನ್ಲಿ
ಇಷ್ಟೇ ತೊಗೊಂಡಿದ್ದೀನಿ ಬಿಕಾಸ್ ಇದು ತುಂಬಾ ಸ್ಪ್ರೆಡ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಬ್ಲಷ್ನ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮಿನಿಮಲ್ ಹಾಕಬೇಕು ಅಂದರೆ ಜಸ್ಟ್ ಲೈಟ್ ಆಗಿ ಒಳ್ಳೆ ಶಾಪ್ ಕೊಡ್ತೀನಿ. ಮೋಸ್ಟ್ಲಿ ಜಾಸ್ತಿ ಆಗಿದೆ ಅನಿಸುತ್ತೆ. ಬಟ್ ಇನ್ನೊಂದು ಏನು ಗೊತ್ತಾ, ಬ್ಲಷ್ ಜಾಸ್ತಿ ಹಾಕಿದ್ರೂ ಕೂಡ ಲೈಕ್ 1 hour 1.5 hour ಹಿಂಗೆ ಹೋಗ್ತಾ ಅದು ನಿಮ್ಮ ಸ್ಕಿನ್ ಒಳಗಡೆ ನೀಟಾಗಿ ಮರ್ಜ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೂ ಅದನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ಒಂದು 1/2 hour 1 hour ಆದಮೇಲೆ ನೀಟಾಗಿ ಮರ್ಜ್ ಆಗುತ್ತೆ. ಓಕೆ, ಸೊ ಎಸ್, ಆಲ್ ಡನ್. ಇನ್ನು ಐಸಿಗೆ ಲೈಕ್ ಕಾಜಲ್ ಹಾಕೋರು ಕಾಜಲ್ ಹಾಕ್ಬೋದು, ಮಸ್ಕರ ಹಾಕೋರು ಮಸ್ಕರನೂ ಹಾಕ್ಬೋದು, ಲೈನರ್ ಹಾಕೋರು ಲೈನರು ಕೂಡ ಹಾಕ್ಬೋದು. ಬಟ್ ರೆಗ್ಯುಲರ್ ಆಗಿ ನಾನು ಕಾಜಲೇ ಆಗಲಿ ಮಸ್ಕರ ಆಗಲಿ ಲೈನರ್ ಹಾಕಲಿ ಹಾಕಲ್ಲ. ಕಾಜಲ್ ಹಾಕೋರಿಗೆ ಸ್ವಲ್ಪ ಡಾರ್ಕ್ ಜಾಸ್ತಿ ಆಗೋ ಥರ ಕಾಣಿಸುತ್ತೆ, ಅದೊಂದೇ ಕಾರಣ ಅಲ್ಲ. ಬಟ್ ನನ್ನ ಐಸಿಗೆ ಅದು ಚೆನ್ನಾಗಿ ಇರಲ್ಲ ಅನ್ನೋ ಒಂದು ನನ್ನ ಫೀಲಿಂಗು. ಸೊ ಅದಕ್ಕೆ ನಾನು ಆ 3 ಹಾಕಲ್ಲ. ಬಿಕಾಸ್ ಎಲ್ಲಾದರೂ ನಾವು ಟ್ರೆಡಿಷ್ನಲ್ ಆಗಿ ಆಚೆ ಹೋಗ್ತಿದ್ದೀವಿ ಫಂಕ್ಷನ್ಸ್ಗೆ, ವೆಡ್ಡಿಂಗ್ಸ್ಗೆ ಎಲ್ಲಾದರೂ ಅಂತಂದರೆ ಸೊ ಕಾಸ್ಟ್ಯೂಮ್ ಮೇಲೆ ಡಿಪೆಂಡ್ ನೋಡಿ ನಾನು ಹಾಕ್ಕೊತೀನಿ. ರೆಗ್ಯುಲರ್ ಆಗಿ ನಾನು ಈ 3 ಸ್ಟೆಪ್ಸನ್ನು ಅವಾಯ್ಡ್ ಮಾಡ್ತೀನಿ. ಸೊ ಇನ್ನು ಫೈನಲ್ ಆಗಿ ಸೆಟ್ಟಿಂಗ್ ಸ್ಪ್ರೇ, ಮೈ ಮೇಕಪ್ ಈಸ್ ಫಿನಿಶ್. ಸೊ ನೀವೇ ನೋಡಿ, ವಿತೌಟ್ ಫೌಂಡೇಶನ್ ವಿತೌಟ್ ಕನ್ಸೀಲರ್ ರೆಗ್ಯುಲರ್ ಆಗಿ ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫೌಂಡೇಶನ್ನು ಅಕೇಶ್ನಲಿ ಹಾಕೋದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ರೆಗ್ಯುಲರ್ ಆಗಿ ನಮಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ, ಇಲ್ಲ ಆ ಥರ ಹಾಕಿದ್ರೇ ನಾವು ಲೈಕ್ ಅದೆಲ್ಲ ಕವರ್ ಆಗುತ್ತೆ, ಅವಾಗೆ ಫೇಸ್ ಈವನ್ ಆಗಿ ಕಾಣಿಸುತ್ತೆ ಅಂತಂದರೆ ನೀವು ಕನ್ಸೀಲರ್ನ ಯೂಸ್ ಮಾಡಿ ರೆಗ್ಯುಲರ್ ಆಗಿ. ಸೊ ಫೌಂಡೇಶನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಸ್, ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.